ಗೊತ್ತಿಲ್ಲಪ್ಪ, ಎಲ್ಲ ಏರೋಪ್ಲೇನಲ್ಲಿ ಬಂದೆಲ್ಲ ಹೊತ್ಕೊಂಡು ಹೋದ್ನಲ್ರಿ ದಾಟ್ಲೇನೆ. ಅಯ್ಯೋ ರಾಮ, ಏನೋ ಕಡ್ದೆತ್ತಾಗ್ತೀನಿ ಅಂತ ಬಂದ ಇಲ್ಲಿ ಏರೋಪ್ಲೇನಲ್ಲಿ. ಹಿಂಗಾಯ್ತು ಅಲ್ಲ, ಹೆಂಗಾಯ್ತು ಗೊತ್ತಾದು, ಈ ಮಹೇಶಿಗೆ ಕರೆದ, ನೋಡಪ್ಪ ನೀನು ಕೋಆಪ್ರೇಟ್ ಮಾಡಬೇಕು, ನಿನ್ನ ನಾವು ಸಸ್ಪೆಂಡ್ ಮಾಡಿ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದ್ದೀವಿ, ನಾವೆಲ್ಲ ತಪ್ಪಿಸ್ಕೋಬೇಕಿದ್ರಲ್ಲಿ ಅಂದಾಗ ಅವನೇನು ಹೇಳ್ದ, ನೀವು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ CMಗೆ ಏನೇನು ಕೊಟ್ಟಿದ್ದೀನಿ, ನಿಮ್ಗೇನೇನು ಕೊಟ್ಟಿದ್ದೀನಿ ಎಲ್ಲ ಈಚೆಗೆ ಮಡಗ್ತೀನಿ ಅಂತ ಸುಮ್ಮನಾದ್ರು. ದಿನೇಶ ಅಯ್ಯೋ ದಿನೇಶ ಹೌದ್ರಿ, ಅವ್ನು ರಿಯಲ್ ಎಸ್ಟೇಟ್ ರೀ ಕತೆ. ಯಾವ ದೊಡ್ಡ ವಿಚಾರ, ಅವ್ನು ರಿಯಲ್ ಎಸ್ಟೇಟು ಯಾರೋ ಬಂದು ಒಂದು ಸೈಟ್ ಕೊಡಿಸಿ ಸ್ವಾಮಿ ಚೀಪಲ್ಲಿ ಅಂತ ಹೇಳಿದ್ರು ಕರ್ಕೊಂಡು ಹೋಗಿರ್ತಾನೆ, ಅದರಲ್ಲೇನಿದೆ ಕತೆ. ಅಲ್ಲಪ್ಪ, ಅವ್ನು ಇಸ್ ನಾಟ್ ಜಸ್ಟ್ ಎ ಮಿನಿಸ್ಟರ್, ಅವನು ರಿಯಲ್ ಎಸ್ಟೇಟ್ ಸೈಟ್ ಮಾರೋ ಗಿರಾಕಿ. ಹೌದು, ಎಲ್ಲರೂ ಅಂಗಡಿಗೆ ಹೋಗಲ್ವೇನ್ರಿ? ಅರೆ ಕಡಲೆಪುರಿ ಅಂಗಡಿಗೆ ಎಲ್ಲ ಪಾರ್ಟಿಯವರು ಹೋಗಲ್ವೇ? ಅದಕ್ಕೇನು ಫೋಟೋ ಹೊಡೆದು ಬಡಿಕೊಂಡರೆ ಕಡಲೆಪುರಿ ಅಂಗಡಿಗೆ ಬಂದಿದ್ದೆ ನಾನು ಅಂತ. ಮಾಡು ಅದೇ, ನೀನೇನು ಬೇಕಾದ್ರೂ ಬಿಡುಗಡೆ ಮಾಡು, ನಮ್ದೇನಿಲ್ಲ ಅಭ್ಯಂತರ. ನೀನು ಏನು ಬೇಕಾದ್ರೂ ಬಿಡುಗಡೆ ಮಾಡಪ್ಪ, ನಮ್ದೇನು ಅಭ್ಯಂತರ, ಬಟ್ ಸತ್ಯ ಇರಬೇಕಲ್ಲಿ. ಯಾವ ಅಸ್ತ್ರ ಮಾಡ್ಕೋತಾರ್ರಿ, ಏನು ಮೊರಾಲಿಟಿ ಇದೆ ರೀ ಅವ್ರಿಗೆಲ್ಲರಿಗೂ. ಪಾಪ ಇವೆಲ್ಲ ಸೇರಿ ಆ ಸಿದ್ದರಾಮಯ್ಯನ ಹಾಳು ಮಾಡ್ತಾವೆ. ಇವು ಕ್ಯಾಕಸ್ ಗುಂಪು ಇದು. ಗೊತ್ತಾಯ್ತಾ ಇದೆ, ಎಲ್ಲ ಗೊತ್ತಾಗ್ತದೆ. ಯಾವನೇನು ಮಾಡೋನು ಹೇಳಿದ್ನಲ್ಲ. ಈಗ ವಿಜಯಶಂಕರ್ ಅವ್ರನ್ನ, ಅವರ ಹಿರಿತನ, ಅನುಭವ, ಇದ್ರ ಮೇಲೆ ಅವ್ರನ್ನ ರಾಜ್ಯಪಾಲರು ಮಾಡಿದರೆ ಸಂತೋಷ, ವೆಲ್ಕಮ್. ಎಲ್ಲರಿಗೂ ಕೊಡ್ತಾರೆ. ಹೌದೌದು, ಈಶ್ವರಪ್ಪ ಅವಸರ ಮಾಡಿಬಿಟ್ರು ಪಾಪ. ನೋಡ್ರಿ, ಇಲ್ಲಿ ಎಲ್ಲರ ಯಾವ ರಾಜಕಾರಣಿ ಹಾಳಾಗಿರೋದು ಮನೆಯವರಿಂದಲೇ ಎಲ್ಲ ರಾಜಕಾರಣಿಗಳು ಹಾಳಾಗಿರೋದು. ನಾನು ಯಾತಕ್ಕೆ ಸಿದ್ದರಾಮಯ್ಯನವರ ಮಿಸಸ್ನ ಒಬ್ಬ ಆದರ್ಶ ಹೆಣ್ಮಗಳೋಡು, ನಮ್ಮ ಹೆಣ್ಮಗಳೋಡು, ಅವಳು ಎಂದೂ ಇದಕ್ಕೆ ಬಂದಿಲ್ಲ ರೀ. ಇವ್ರ ಆಡಳಿತನೋ ಇವ್ರ ವ್ಯವಹಾರನೋ ಎಂದೂ ಈಚೆಗೆ ಬಂದಿ. ಎಷ್ಟು ಜನ ನೋಡಿದ್ದೀನಿ, ನಾನೇ ನೋಡಿಲ್ಲ ಅವ್ರನ್ನ. ಕತೆ ಯಾಕೆ ನೋಡಿಲ್ಲ ಅಂದರೆ ಸಿದ್ದರಾಮಯ್ಯ ಕಾಪಿಗೂ ಒಳಗೆ ಕರಿಯಲ್ಲ ಅವ್ನು ನಮ್ಮನ್ನು. ಸಿದ್ದರಾಮಯ್ಯ ಡೈನಿಂಗ್ ಟೇಬಲ್ ಇಲ್ಲಿ ತಂಗ ನೋಡಲೇ ಇಲ್ಲ ನಾವು. ಕೃಷ್ಣ ಅವ್ರ ಮನೆ ಪಾಪ, ದೇವೇಗೌಡರು ಪಾಪ ಜೊತೆಲಿ ಕೂರಿಸ್ಕೊಂಡು ಊಟ ಮಾಡ್ತಾರೆ ನಮ್ಮನ್ನು. ಈ ಸಿದ್ದರಾಮಯ್ಯ ಮಾತ್ರ ಅವನ ಜೊತೆಲಿ ಮನೆಗೆ ಹೋದ್ರೂ ಊಟದ ಟೈಮ್ಗೆ ನಾವು ಹೊಟ್ಟೆ ಸಿತ್ತಿ ಬತ್ತಿ ಅಂದ್ಬಿಟ್ಟು ನಮ್ಮನ್ನ ಆಚೆ ಕಳಿಸ್ಬಿಡ್ತಾನೆ ಅಂತ ಹೇಳಿ. ಅವ್ನಿಗೆ ಯಾವ ಸೌಜನ್ಯ ಸಂಸ್ಕಾರ ಏನಿಲ್ಲ ಅವ್ನು ಕಟ್ಕಟ್ಟು. ಏನೋ ಹೋಗಪ್ಪ ಆತಾಗೆ ಹೋಗ್ತೀವಿ.